ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸವಿ ಸವಿ ನೆನಪು, ಸಾವಿರ ನೆನಪು. ನಮಸ್ಕಾರ ಸ್ನೇಹಿತರೆ. ಕೆಲವು ಕಥೆಗಳು ಕೇವಲ ಕಥೆಗಳಲ್ಲ, ಅವು ನಮ್ಮ ಮನಸ್ಸಿನಲ್ಲಿ ಉಳಿಯುವ ನೆನಪುಗಳು. ಕೆಲವೊಂದು ಮಾತುಗಳು ನಗಿಸುತ್ತವೆ, ಕೆಲವೊಂದು ಕಥೆಗಳು ಕಣ್ಣಲ್ಲಿ ನೀರು ತರಿಸುತ್ತವೆ, ಇನ್ನು ಕೆಲವು ಕಥೆಗಳು ನಮ್ಮ ಜೀವನವನ್ನೇ ಯೋಚಿಸುವಂತೆ ಮಾಡುತ್ತವೆ. ಅಂತಹ ಮನಸ್ಸಿಗೆ ಹತ್ತಿರವಾಗುವ ಕಥೆಗಳು, ನೆನಪುಗಳು ಮತ್ತು ಜೀವನದ ಸಣ್ಣ ಸಣ್ಣ ಸತ್ಯಗಳೊಂದಿಗೆ ನಿಮ್ಮ ಪ್ರೀತಿಯ ಸವಿ ಸವಿ ನೆನಪು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಹಾಗಾದರೆ ಇಂದಿನ ಕಥೆಯೊಳಗೆ ಹೋಗೋಣ, ಏಕೆಂದರೆ ಪ್ರತಿಯೊಂದು ಕಥೆಯ ಹಿಂದೆ ಒಂದು ನೆನಪು ಇರುತ್ತದೆ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಜನರನ್ನು ಭೇಟಿಯಾದರೂ ನಮ್ಮ ಸಂತೋಷಕ್ಕಾಗಿ, ನಮ್ಮ ಭವಿಷ್ಯಕ್ಕಾಗಿ ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸದೆ ಬದುಕುವ ಇಬ್ಬರು ವ್ಯಕ್ತಿಗಳು ಇದ್ದಾರೆ. ಅವರೇ ಅಪ್ಪ ಮತ್ತು ಅಮ್ಮ. ನಾವು ಚಿಕ್ಕವರಾಗಿದ್ದಾಗ ಅವರ ಬೆರಳು ಹಿಡಿದು ನಡೆಯಲು ಕಲಿತೆವು. ಆದರೆ ನಾವು ದೊಡ್ಡವರಾದ ಮೇಲೆ ಅದೇ ಕೈಗಳನ್ನು ಹಿಡಿದು ಅವರ ಜೊತೆ ನಡೆಯುವುದನ್ನು ಮರೆತು ಬಿಡುತ್ತೇವೆ. ಇಂದು ಅಂತಹ ಒಬ್ಬ ಮಗನ ಕತೆ. ಒಂದು ಸಣ್ಣ ಹಳ್ಳಿಯಲ್ಲಿ ರಮೇಶ್ ಎಂಬ ಹುಡುಗ ತನ್ನ ಅಪ್ಪ ಅಮ್ಮನ ಜೊತೆ ವಾಸಿಸುತ್ತಿದ್ದ. ಅಪ್ಪ ಶಂಕರಪ್ಪ, ಅಮ್ಮ ಲಕ್ಷ್ಮಮ್ಮ. ಅವರಿಗೆ ದೊಡ್ಡ ಆಸ್ತಿ ಇರಲಿಲ್ಲ, ಸ್ವಂತ ಜಮೀನು ಕೂಡ ಇರಲಿಲ್ಲ. ಅಪ್ಪ ಕೂಲಿ ಕೆಲಸ ಮಾಡ್ತಿದ್ದ, ಅಮ್ಮ ಮನೆ ಕೆಲಸಗಳ ಜೊತೆಗೆ ಸಿಕ್ಕಾಗಿಲ್ಲ ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದಳು. ಆದರೆ ಅವರ ಒಂದು ದೊಡ್ಡ ಕನಸು ಮಾತ್ರ ಇತ್ತು. ನಮ್ಮ ಮಗ ಚೆನ್ನಾಗಿ ಓದಿ ಒಳ್ಳೆಯ ಜೀವನ ನಡೆಸಬೇಕು ಎಂಬುದು ಅವರ ಆಸೆ. ರಮೇಶ್ ಓದಿನಲ್ಲಿ ತುಂಬ ಚುರುಕಾಗಿದ್ದ. ಪ್ರತಿ ವರ್ಷ ಶಾಲೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆಯುತ್ತಿದ್ದ. ಒಂದು ದಿನ ಶಿಕ್ಷಕರು ರಮೇಶ್ನ ಅಪ್ಪ ಅಮ್ಮನನ್ನು ಕರೆದು ಹೇಳಿದರು, ನಿಮ್ಮ ಮಗ ತುಂಬ ಚೆನ್ನಾಗಿ ಓದುತ್ತಿದ್ದಾನೆ, ಅವನನ್ನು ಮುಂದೆ ಓದಿಸಿ, ಅವನಿಗೆ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳಿದರು. ಈ ಮಾತು ಕೇಳಿದ ಶಂಕರಪ್ಪನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬಂತು. ಮನೆಗೆ ಬಂದು ಹೆಂಡತಿಗೆ ಹೇಳಿದರು, ಲಕ್ಷ್ಮಿ, ನಮ್ಮ ಮಗನನ್ನು ಎಷ್ಟು ಕಷ್ಟವಾದರೂ ಓದಿಸೋಣ ಎಂದು. ಲಕ್ಷ್ಮಮ್ಮ ನಗುತ್ತಾ ಹೇಳಿದರು, ನಮ್ಮ ಕಷ್ಟ ಏನಾದರೂ ಪರವಾಗಿಲ್ಲ ರೀ, ಅವನ ಮುಖದಲ್ಲಿ ಸಂತೋಷ ನೋಡಿದರೆ ಸಾಕು ಎಂದಳು. ದಿನಗಳು ಕಳೆದವು. ರಮೇಶ್ ಕಾಲೇಜಿಗೆ ಹೋಗುವ ಸಮಯವೂ ಬಂತು. ನಗರದಲ್ಲಿ ಓದಲು ಹಣ ಬೇಕಿತ್ತು. ಮನೆಯಲ್ಲಿದ್ದ ಸ್ವಲ್ಪ ಚಿನ್ನವನ್ನು ಅಮ್ಮ ಮಾರಿದಳು. ಅಪ್ಪ ಇನ್ನಷ್ಟು ಹೆಚ್ಚು ಕೆಲಸ ಮಾಡಲು ಪ್ರಾರಂಭಿಸಿದ. ಬೆಳಗ್ಗೆಯಿಂದ ಸಂಜೆಯವರೆಗೆ ಕೂಲಿ ಕೆಲಸ, ಸಂಜೆಯಾದ ಮೇಲೆ ಮತ್ತೊಂದು ಕೆಲಸ. ತಾನು ದಣಿದಿದ್ದರೂ ಮಗನಿಗೆ ಮಾತ್ರ ಹೇಳುತ್ತಿದ್ದ, ನೀನು ಚೆನ್ನಾಗಿ ಓದು ಮಗ, ನಮ್ಮ ಬಗ್ಗೆ ಯೋಚಿಸಬೇಡ ಎಂದು. ರಮೇಶ್ ಓದಿ ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ. ಮೊದಲ ಸಂಬಳ ಬಂದ ದಿನ ಅವನು ಮನೆಗೆ ಬಂದ. ಅಮ್ಮನ ಕೈಗೆ ಹಣ ಕೊಟ್ಟು ಹೇಳಿದ, ಅಮ್ಮ, ಇನ್ನು ಮುಂದೆ ನೀವು ಕೆಲಸ ಮಾಡಬೇಕಾಗಿಲ್ಲ. ಅಮ್ಮನ ಕಣ್ಣಲ್ಲಿ ಸಂತೋಷದ ಕಣ್ಣೀರು. ಅಪ್ಪ ಮೌನವಾಗಿ ಮಗನನ್ನು ನೋಡುತ್ತಿದ್ದರು. ಆ ದಿನ ಅವರಿಬ್ಬರಿಗೂ ತಮ್ಮ ಜೀವನದ ಎಲ್ಲ ಕಷ್ಟಗಳು ಸಾರ್ಥಕವಾದಂತೆ ಅನಿಸಿತು. ಆದರೆ ನಗರದ ಜೀವನ ರಮೇಶ್ನನ್ನು ನಿಧಾನವಾಗಿ ಬದಲಾಯಿಸಿತು. ಹೊಸ ಸ್ನೇಹಿತರು, ಹೊಸ ಮನೆ, ಹೊಸ ಜೀವನ, ಕೆಲಸದಲ್ಲಿ ಬ್ಯುಸಿ. ಅಪ್ಪ ಅಮ್ಮನಿಗೆ ಫೋನ್ ಮಾಡುವ ಸಮಯವೂ ಕಡಿಮೆಯಾಯಿತು. ಒಂದು ದಿನ ಅಮ್ಮ ಫೋನ್ ಮಾಡಿದಳು, ಮಗ ಊಟ ಆಯಿತಾ? ಆಯಿತು ಅಮ್ಮ. ಕೆಲಸ ಹೇಗಿದೆ? ಚೆನ್ನಾಗಿದೆ ಅಮ್ಮ. ಮನೆಗೆ ಯಾವಾಗ ಬರ್ತೀಯಾ? ರಮೇಶ್ ಸ್ವಲ್ಪ ಬೇಸರದಿಂದ ಹೇಳಿದ, ಅಮ್ಮ, ಈಗ ತುಂಬ ಕೆಲಸ ಇದೆ, ನಂತರ ಮಾತಾಡ್ತೀನಿ ಎಂದು ಫೋನ್ ಕಟ್ಟಾಯಿತು. ಅಮ್ಮ ಕೆಲ ಕ್ಷಣ ಫೋನ್ ನೋಡುತ್ತಾ ಕುಳಿತಳು. ಅವಳ ಪಕ್ಕದಲ್ಲೇ ಇದ್ದ ಅಪ್ಪ ಕೇಳಿದರು, ಏನಾಯಿತು? ಅದಕ್ಕೆ ಅಮ್ಮ ನಗುತ್ತಾ ಹೇಳಿದರು, ಏನಿಲ್ಲ, ಮಗ ಬ್ಯುಸಿ ಇದ್ದಾನೆ ಅಷ್ಟೇ. ಆದರೆ ಆ ನಗುವಿನ ಹಿಂದೆ ಒಂದು ನೋವು ಇತ್ತು. ಕೆಲವು ತಿಂಗಳುಗಳು ಕಳೆದವು. ಅಪ್ಪ ಅಮ್ಮನಿಗೆ ವಯಸ್ಸಾಗುತ್ತಿತ್ತು. ಒಂದು ದಿನ ಅಪ್ಪನಿಗೆ ಆರೋಗ್ಯವೂ ಸರಿ ಇರಲಿಲ್ಲ. ಅಮ್ಮ ರಮೇಶ್ಗೆ ಕರೆ ಮಾಡಿದಳು, ಮಗ, ಅಪ್ಪನಿಗೆ ಸ್ವಲ್ಪ ಆರೋಗ್ಯ ಸರಿಯಿಲ್ಲ. ಅದಕ್ಕೆ ರಮೇಶ್ ಹೇಳಿದ, ಅಮ್ಮ, ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನಾನು ಹಣ ಕಳಿಸ್ತೇನೆ ಎಂದ. ಅಮ್ಮ ನಿಧಾನವಾಗಿ ಕೇಳಿದಳು, ಮಗ, ನೀನು ಒಮ್ಮೆ ಬಂದು ನೋಡಿದರೆ ಸಾಕಲ್ವಾ? ಅದಕ್ಕೆ ರಮೇಶ್ ಉತ್ತರಿಸಲಿಲ್ಲ. ಕೆಲಸದ ಒತ್ತಡದಲ್ಲಿ ಆ ಮಾತನ್ನು ಮರೆತು ಬಿಟ್ಟ. ಕೆಲವು ದಿನಗಳ ನಂತರ ಅವನಿಗೆ ಅಪ್ಪನಿಂದ ಒಂದು ಚಿಕ್ಕ ಪತ್ರ ಬಂತು. ಅದರಲ್ಲಿ ಹೀಗೆ ಬರೆಯಲಾಗಿತ್ತು, ಮಗ, ನೀನು ಚೆನ್ನಾಗಿದ್ದೀಯೇ ಅನ್ನೋದೇ ನಮಗೆ ಸಂತೋಷ. ನೀನು ದೊಡ್ಡವನಾಗಿದ್ದೀಯಾ,
ನಿನ್ನ ಜೀವನದಲ್ಲಿ ನಾವು ಅಡ್ಡಿಯಾಗಬಾರ್ದು. ಆದರೆ ಸಮಯ ಸಿಕ್ಕಾಗ ಒಮ್ಮೆ ಮನೆಗೆ ಬಾ, ನಿನ್ನ ಜೊತೆ ಕುಳಿತು ಒಂದು ಕಪ್ಪು ಟೀ ಅಥವಾ ಕಾಫಿನ ಕುಡಿಬೇಕು ಅನ್ನೋ ಆಸೆ ಇದೆ ಎಂದರು. ಆ ಪತ್ರ ಓದಿದರೂ ರಮೇಶ್ಗೆ ಅಷ್ಟಾಗಿ ಏನೂ ಅನಿಸಲಿಲ್ಲ. ಒಂದು ದಿನ ಹೋಗುತ್ತೇನೆ ಎಂದುಕೊಂಡ ಅಷ್ಟೇ. ಆದರೆ ಆ ಒಂದು ದಿನ ಬರಲೇ ಇಲ್ಲ. ಕೆಲವು ವಾರಗಳ ನಂತರ ರಮೇಶ್ಗೆ ಊರಿನಿಂದ ಫೋನ್ ಬಂತು. ಅವನು ಫೋನ್ ತೆಗೆದುಕೊಂಡ. ಅತ್ತಲಿಂದ ಪರಿಚಯದ ಒಂದು ಧ್ವನಿ. ರಮೇಶ್, ನಿನ್ನ ಅಪ್ಪ ಇಲ್ಲ ಎಂದರು. ರಮೇಶ್ ಕೆಲ ಕ್ಷಣ ಮಾತೇ ಆಡಲಿಲ್ಲ. ಅವನ ಕೈಯಲ್ಲಿದ್ದ ಫೋನು ಕೆಳಗೆ ಜಾರಿ ಬಿತ್ತು. ಅವನು ತಕ್ಷಣ ಊರಿಗೆ ಹೊರಟ. ಮನೆಯ ಮುಂದೆ ಜನ ಸೇರಿದರು. ಅಮ್ಮ ಒಂದು ಮೂಲೆಯಲ್ಲಿ ಕುಳಿತಿದ್ದಳು. ರಮೇಶ್ ಅಮ್ಮನನ್ನು ನೋಡಿದ. ಅವಳ ಕಣ್ಣಲ್ಲಿ ಕಣ್ಣೀರು ಇರಲಿಲ್ಲ. ಅವಳು ಕೇವಲ ಒಂದು ಮಾತು ಹೇಳಿದಳು, ನಿನ್ನ ಅಪ್ಪ ನಿನ್ನನ್ನು ಕಾಯುತ್ತಲೇ ಹೋದರು ಮಗ ಎಂದು. ಆ ಮಾತು ರಮೇಶ್ನ ಹೃದಯಕ್ಕೆ ಬಲವಾಗಿ ತಟ್ಟಿತು. ಅವನು ಅಪ್ಪನ ಕೋಣೆಗೆ ಹೋದ. ಅಲ್ಲಿ ಹಳೆಯ ಪೆಟ್ಟಿಗೆಯೊಂದು ಇತ್ತು. ಅದನ್ನು ತೆರೆದಾಗ ಅವನ ಬಾಲ್ಯದ ಫೋಟೋಗಳು, ಶಾಲೆಯ ಪ್ರಮಾಣಪತ್ರಗಳು, ಮೊದಲ ಬಹುಮಾನ ಮತ್ತು ಅವನು ಚಿಕ್ಕವನಾಗಿದ್ದಾಗ ಬರೆದಿದ್ದ ಒಂದು ಪತ್ರ. ಅದರ ಜೊತೆಗೆ ಅಪ್ಪನ ಹಳೆಯ ಡೈರಿ. ರಮೇಶ್ ಡೈರಿಯನ್ನು ತೆರೆದ. ಅದರ ಒಂದು ಪುಟದಲ್ಲಿ ಹೀಗೆ ಬರೆಯಲಾಗಿತ್ತು, ಇಂದು ರಮೇಶ್ಗೆ ಕಾಲೇಜಿನ ಫೀಸ್ ಕಟ್ಟಿದ್ದೇನೆ. ನನ್ನ ಕೈ ತುಂಬ ನೋಯುತ್ತಿದೆ. ಆದರೆ ಮಗನ ಭವಿಷ್ಯಕ್ಕಾಗಿ ಈ ನೋವು ಏನೂ ಅಲ್ಲ ಎಂದು. ಮತ್ತೊಂದು ಪುಟದಲ್ಲಿ, ಇಂದು ರಮೇಶ್ಗೆ ಹೊಸ ಶೂ ಬೇಕಿತ್ತು. ನನ್ನ ಶೂ ಹಳೆಯದಾಗಿದೆ, ಪರವಾಗಿಲ್ಲ, ಮೊದಲು ನನ್ನ ಮಗನಿಗೆ ತೆಗೆದುಕೊಳ್ಳೋಣ ಎಂದು ಬರೆದಿತ್ತು. ಇನ್ನೊಂದು ಪುಟದಲ್ಲಿ, ಇಂದು ಮಗನಿಗೆ ಕೆಲಸ ಸಿಕ್ಕಿದೆ, ನನ್ನ ಜೀವನದ ದೊಡ್ಡ ಸಂತೋಷದ ದಿನ ಎಂದು ಬರೆದಿತ್ತು. ಕೊನೆಯ ಪುಟದಲ್ಲಿ, ನನ್ನ ಮಗ ತುಂಬ ದೂರ ಹೋಗಿದ್ದಾನೆ, ಅವನು ಸಂತೋಷವಾಗಿದ್ದರೆ ಸಾಕು. ಒಮ್ಮೆ ಅವನು ಮನೆಗೆ ಬಂದು ನನ್ನ ಪಕ್ಕದಲ್ಲಿ ಕುಳಿತುಕೊಂಡರೆ ನನ್ನ ಜೀವನ ಸಂಪೂರ್ಣವಾಗುತ್ತದೆ ಎಂದು. ಅದನ್ನು ಓದುತ್ತಿದ್ದ ರಮೇಶ್ನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಅವನು ಅಪ್ಪನ ಫೋಟೋವನ್ನು ಹಿಡಿದುಕೊಂಡು ಅಳುತ್ತಾ ಇದ್ದ. ಅಪ್ಪ, ನೀವು ನನ್ನಿಂದ ಏನನ್ನೂ ಕೇಳಲಿಲ್ಲ. ನಾನು ನಿಮಗೆ ಕೊಡಬೇಕಾಗಿದ್ದು ಹಣವಲ್ಲ, ನನ್ನ ಸಮಯ, ನನ್ನ ಪ್ರೀತಿ, ನನ್ನ ಒಂದು ಭೇಟಿ ಅಷ್ಟೇ. ಆದರೆ ಈಗ ತಡವಾಗಿತ್ತು. ಆ ದಿನ ರಮೇಶ್ ಒಂದು ಸತ್ಯವನ್ನು ಅರಿತುಕೊಂಡ. ಹಣದಿಂದ ಮನೆ ಕಟ್ಟಬಹುದು, ಆದರೆ ಕುಟುಂಬದ ಪ್ರೀತಿಯನ್ನು ಖರೀದಿಸಲು ಸಾಧ್ಯವಿಲ್ಲ. ಅವನು ಅಮ್ಮನ ಕೈ ಹಿಡಿದ. ಅಮ್ಮ, ಇನ್ನು ಮುಂದೆ ನಿನ್ನನ್ನು ಒಬ್ಬಳನ್ನಾಗಿ ಬಿಡಲ್ಲ. ಅಮ್ಮ ಅವನ ತಲೆಯ ಮೇಲೆ ಕೈ ಇಟ್ಟು ಹೇಳಿದಳು, ನೀನು ಸಂತೋಷವಾಗಿದ್ದರೆ ಸಾಕು ಮಗ. ರಮೇಶ್ ಅಮ್ಮನನ್ನು ಅಪ್ಪಿಕೊಂಡ. ಆ ದಿನದಿಂದ ಅವನು ಅಮ್ಮನ ಜೊತೆ ಹೆಚ್ಚು ಸಮಯ ಕಳೆಯಲು ಪ್ರಾರಂಭಿಸಿದ. ಅವನು ಎಷ್ಟು ದೊಡ್ಡವನಾದರೂ ಅಮ್ಮನಿಗೆ ಅವನು ಇನ್ನೂ ಅದೇ ಚಿಕ್ಕ ಮಗು. ಸ್ನೇಹಿತರೆ, ನಮ್ಮ ಅಪ್ಪ ಅಮ್ಮ ನಮ್ಮಿಂದ ದೊಡ್ಡ ಉಡುಗೊರೆಯನ್ನು ಕೇಳುವುದಿಲ್ಲ. ಅವರಿಗೆ ದುಬಾರಿ ವಸ್ತುಗಳು ಬೇಕಾಗಿಲ್ಲ. ಅವರಿಗೆ ಬೇಕಾಗಿರುವುದು ನಮ್ಮ ಸಮಯ, ಒಂದು ಫೋನ್ ಕರೆ, ಒಂದು ಅಮ್ಮ ಊಟ ಆಯಿತಾ, ಒಂದು ಅಪ್ಪ ಹೇಗಿದ್ದೀರಾ, ಒಂದು ದಿನ ಅವರ ಜೊತೆ ಕುಳಿತು ಮಾತನಾಡುವುದು. ಇವು ನಮಗೆ ಚಿಕ್ಕ ವಿಷಯಗಳಂತೆ ಕಾಣಬಹುದು, ಆದರೆ ಅವರ ಪಾಲಿಗೆ ಅದೇ ಜೀವನದ ದೊಡ್ಡ ಸಂತೋಷ. ಅಪ್ಪ ಅಮ್ಮ ಇರುವವರೆಗೂ ಅವರ ಜೊತೆ ಸಮಯ ಕಳೆಯಿರಿ, ಏಕೆಂದರೆ ಕಳೆದುಕೊಂಡ ಹಣವನ್ನು ಮತ್ತೆ ಸಂಪಾದಿಸಬಹುದು, ಕಳೆದುಕೊಂಡ ವಸ್ತುವನ್ನು ಮತ್ತೆ ಖರೀದಿಸಬಹುದು, ಆದರೆ ಕಳೆದುಕೊಂಡ ಸಮಯವನ್ನು ಮಾತ್ರ ಮರಳಿ ತರಲು ಸಾಧ್ಯವಿಲ್ಲ. ಇಂದು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಜೊತೆ ಇದ್ದರೆ ಈ ಕತೆ ಮುಗಿದ ತಕ್ಷಣ ಅವರ ಬಳಿ ಹೋಗಿ ಒಮ್ಮೆ ಅವರ ಕೈ ಹಿಡಿದು ಹೇಳಿ, ನೀವು ನನ್ನ ಜೀವನದ ದೊಡ್ಡ ಉಡುಗೊರೆ ಎಂದು. ಬಹುಶಃ ಅವರಿಗೆ ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೊಂದಿರಕ್ಕಿಲ್ಲ. ಅಪ್ಪ ಅಮ್ಮನನ್ನು ಪ್ರೀತಿಸಿ, ಗೌರವಿಸಿ, ಅವರ ಜೊತೆ ಸಮಯ ಕಳೆಯಿರಿ. ಇದೇ ಈ ಕಥೆಯ ಒಂದು ಸಣ್ಣ ಸಂದೇಶ. ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಸವಿ ನೆನಪು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಮನಸ್ಸಿಗೆ ತಟ್ಟುವ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.